ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಶತಾಯಗತಾಯ ಟಿಕೆಟ್ ತೆಗೆದುಕೊಳ್ಳಬೇಕು. ಬಿಜೆಪಿ ಟಿಕೆಟ್ ಆದರೆ ತುಂಬ ಒಳ್ಳೆಯದು, JDS ಟಿಕೆಟ್ ಆದರೂ ಪರವಾಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇರುವ CP ಯೋಗೇಶ್ವರ್ ಕೊನೆಯ ಹಂತದ ಪ್ರಯತ್ನಗಳನ್ನು ದೆಹಲಿ ಮಟ್ಟದಲ್ಲಿ ಶುರು ಮಾಡಿದ್ದಾರೆ. ದಿಲ್ಲಿಲಿದ್ದಾರೆ ಇವತ್ತು ಅನೇಕ ಬಿಜೆಪಿ ಮುಖಂಡರುಗಳ ಜೊತೆಗೆ. ನೆನಪಿರಲಿ, 15 ದಿವಸದಲ್ಲಿ 3ನೇ ಸಲ ದಿಲ್ಲಿಗೆ ಹೋಗ್ತಾ ಇದ್ದಾರೆ. 15 ದಿವಸದಲ್ಲಿ 3ನೇ ದಿಲ್ಲಿ ಪ್ರವಾಸ. ಇವತ್ತು ಸಂಜೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಯೋಗೇಶ್ವರ್, ಬಸವರಾಜ ಬೊಮ್ಮಾಯಿ, R. ಅಶೋಕ್, CT ರವಿ, ಅರವಿಂದ್ ಬೆಲ್ಲದ್, ಅಶ್ವಥ್ ನಾರಾಯಣ್, ಮುನಿರಾಜು ಸೇರಿದಂತೆ ಇನ್ನು ಕೆಲವು ಒಕ್ಕಲಿಗ ನಾಯಕರು ಇರ್ತಾರದ್ರ. ಚನ್ನಪಟ್ಟಣ ಕ್ಷೇತ್ರ ಈ ಸಲ ಬಿಜೆಪಿಗೆ ಸಿಗಬೇಕು, CP ಯೋಗೇಶ್ವರ್ಗೆ ಟಿಕೆಟ್ ಸಿಗಬೇಕು ಅಂತ ಒತ್ತಡ ಹೇರುವ ಸಭೆ ಇದು. ಇಂಟ್ರೆಸ್ಟಿಂಗ್ಲಿ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ತನಕ ದಿಲ್ಲಿಲೇ ಇದ್ರು, ನಿನ್ನೆ ವಾಪಸ್ ಬಂದಿದ್ದಾರೆ. ಇವತ್ತು ಬೆಂಗಳೂರಿನಿಂದ ಮುಖಂಡರೆಲ್ಲ ದಿಲ್ಲಿಗೆ ಹೋಗಿದ್ದಾರೆ. ಹದಿನೈದು ದಿನದಲ್ಲಿ 3ನೇ ಸಲ CP ಯೋಗೇಶ್ವರ್ ದೆಹಲಿಗೆ ಹೋಗ್ತಾ ಇರೋ. ಈಗಾಗಲೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಟಿಕೆಟ್ ಕೊಡಬೇಕು, ಕೊಡದೆ ಹೋದ್ರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ. ಅವರು ಕಾಂಗ್ರೆಸ್ಸಿಗೆ ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಬಟ್ ರಾಜಕಾರಣದಲ್ಲಿ ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ನಿಯಮ ಇಲ್ಲ. ಮೊನ್ನೆ ಸ್ವಾತಂತ್ರ್ಯೋತ್ಸವ, 78ನೇ ಸ್ವಾತಂತ್ರ್ಯೋತ್ಸವ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡಿದ್ರೆ ಪಕ್ಕದಲ್ಲಿ CP ಯೋಗೇಶ್ವರ್ ಕೂತ್ಕೊಂಡಿದ್ರು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಾಗತ್ತೆ ರೀ ಇದೊಂದು BJP ಅವ್ರದ್ದೊಂದು ಹೊಸ ಲಾಜಿಕ್ಕು, ಅದು ಕನ್ವಿನ್ಸಿಂಗ್ ಅಂತಾನು ಅನ್ನಿಸ್ತು ನನಗೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಮತ್ತು ಕೋಲಾರವನ್ನು ನಮ್ಮ ಸಂಸದರಿದ್ದರೂ ನಾವು ಬಿಟ್ಟುಕೊಟ್ಟಿದ್ದೀವಿ ನಿಮಗೆ, ನೀವು ಚನ್ನಪಟ್ಟಣವನ್ನು ನಮಗೆ ಬಿಟ್ಟುಕೊಡಿ ಅಂತ. ಅದೇ ನೋಡಿ, ಇದರಲ್ಲಿ 2-3 ಸಂಗತಿಗಳಿವೆ. ಒಂದು, ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಒಟ್ಟಿಗೆ ಬಂದರೆ ಚನ್ನಪಟ್ಟಣದಲ್ಲಿ ಮೈತ್ರಿಯ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಹೌದು ಹೌದು. ಒಂದು ವೇಳೆ 3 ಪಾರ್ಟಿಗಳು ಚುನಾವಣೆಗೆ ನಿಂತರೆ ಯಾರೂ ಕೂಡ ಚುನಾವಣೆಯನ್ನು ಗೆಲ್ಲಬಹುದು, ಕಾಂಗ್ರೆಸ್ಗೆ ಅವಕಾಶಗಳು ಜಾಸ್ತಿ ಆಗ್ತವೆ. ಈಗ ಕುಮಾರಸ್ವಾಮಿ BJP ಕ್ಯಾಂಡಿಡೇಟ್ ಆಗಿ ಯೋಗೇಶ್ವರ್ಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ತಾರಾ, ಅದು ಒಂದು ಪ್ರಶ್ನೆ. ಆದರೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಶತಾಯಗತಾಯ ಯೋಗೇಶ್ವರ್ಗೆ BJPಯ ಟಿಕೆಟ್ ಕೊಡಲಿಕ್ಕೆ ಮನಸ್ಸಿಲ್ಲ. ಅವರೇ ವಿಜಯೇಂದ್ರ ನೇರವಾಗಿ ಹೇಳಿದರೆ, 2 ಕ್ಷೇತ್ರ ನಾವು ತೆಗೆದುಕೊಂಡೆ, 1 ಕ್ಷೇತ್ರವನ್ನು ಚನ್ನಪಟ್ಟಣವನ್ನು JDSಗೆ ಬಿಟ್ಟುಕೊಡ್ಬೇಕಾಗತ್ತೆ. ಹೀಗಿರುವಾಗ ನನಗನ್ಸುತ್ತೆ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರರ ವಿರುದ್ಧದ BJPಯ ಗುಂಪೇನಿದೆ, CT ರವಿ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ, ಯತ್ನಾಳ್ ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಇದೆಲ್ಲ ಈಗ ಒಂದು ಗುಂಪು. ಆ ಗುಂಪು ಪ್ರಯತ್ನ ಮಾಡ್ತಾ ಇದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಯೋಗೇಶ್ವರರನ್ನು ಕ್ಯಾಂಡಿಡೇಟ್ ಮಾಡೋಣ,
ನೀವು ಕುಮಾರಸ್ವಾಮಿಯವರನ್ನು ಕರೆದು ಒಪ್ಪಿಸಿ. ಯಾಕಂದರೆ ಕುಮಾರಸ್ವಾಮಿಯವ್ರಿಗೂ ಕೂಡ ನಿಖಿಲ್ರನ್ನು ನಿಲ್ಲಿಸ್ಲಿಕ್ಕೆ ಮನಸ್ಸಿಲ್ಲ. ಮೊನ್ನೆ ನಿಮ್ಮ ಜೊತೆಗಿನ ಇಂಟರ್ವ್ಯೂದಲ್ಲೂ ಕೂಡ ಕುಮಾರಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳಿದರು, ನಿಖಿಲ್ 3ನೇ ಬಾರಿ ನಿಂತು ಸೋತ್ರೆ ಏನು ಮಾಡೋದು, ಕರಿಯರ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಆತಂಕ ದೇವೇಗೌಡರ ಕುಟುಂಬಕ್ಕಿದೆ. ಆ ಕಾರಣದಿಂದ ನಿಖಿಲ್ರನ್ನು ನಿಲ್ಲಕ್ಕೆ ಮನಸ್ಸಿಲ್ಲಿರುವಾಗ JDSನಲ್ಲೂ ಕೂಡ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಯೋಗೇಶ್ವರ್ ಸ್ಥಳೀಯರಾಗಿದ್ದಾರೆ, ಅವ್ರದ್ದೇ ವೋಟ್ ಪಾಕೆಟ್ಗಳಿವೆ. ಅದು ಅಂದರೆ ಈಗ DK ಶಿವಕುಮಾರ್, ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅಲ್ಲಿನ 3 ಪ್ಲೇಯರ್ಗಳು. ಏನೇ ಚುನಾವಣೆ ನಡೆದರೂ ಆ 3 ಪ್ಲೇಯರ್ಗಳ ನಡುವೆ ನಡೆಯುತ್ತೆ. BJPಗೆ ಈಗ ದಿಲ್ಲಿಗೆ ಹೋಗಿರ್ತಕ್ಕಂಥ ನಾಯಕರಿಗೆ ಚನ್ನಪಟ್ಟಣದಲ್ಲೇನು ಸ್ಟೇಕ್ಸ್ ಇಲ್ಲ. ಅವ್ರದ್ದು ಬೊಮ್ಮಾಯಿ ಇರ್ಬೋದು, CT ರವಿ ಇರ್ಬೋದು, R ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಅವರೇನೋ ಹೋಗಿ ಚುನಾವಣೆ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದ್ದಿಲ್ಲ. ಆದರೆ ವಿಜೇಂದ್ರರ ವಿರುದ್ಧ ನಾವು ಇದ್ದೀವಿ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಯೋಗೇಶ್ವರರನ್ನು ನೀವು ಟಿಕೆಟ್ ಕೊಡಿ ಅಂತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ BJP ನಾಯಕರು ಹೇಳ್ತಿದ್ದಾರೆ. ಇದರ ಡೈನಾಮಿಕ್ಸ್ ನೋಡಬೇಕಾದ್ರೆ ಅಲ್ಲ, ವಿಜಯೇಂದ್ರರಿಗೆ ಅಂದರೆ ಶತಾಯಗತಾಯ ಇಷ್ಟ ಇಲ್ವಾ CP ಯೋಗೇಶ್ವರಿಗೆ ಕೊಡಿಸೋದು? ನ್ಯಾಚುರಲಿ ಅಥವಾ ನಾನೇನು ಹೇಳೋದಿಲ್ಲ, ಬೇಕಿದ್ರೆ ತಗೊಂಬನ್ನಿ ಟಿಕೆಟ್ ಅನ್ನೋ ಥರ ಇದ್ದಾರೆ. ನೋಡಿ, ನ್ಯಾಚುರಲಿ ಇಷ್ಟ ಇಲ್ಲ. ಯಾಕಂದರೆ 2021 ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿತ್ತು CP ಯೋಗೇಶ್ವರ್. ಅವರು ಪದೇ ಪದೇ ಹೋಗಿ ಹೈಕಮಾಂಡ್ ನಾಯಕರಿಗೆ ಹೇಳಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಹೋರಾಟ ಶುರು ಮಾಡಿದ್ದೇ CP ಯೋಗೇಶ್ವರ್. ಆದರೆ ರಾಜ್ಯಾಧ್ಯಕ್ಷರಾದ ನಂತರ ವಿಜಯೇಂದ್ರ ಒಂದು ರೀತಿ ಕಾಂಪ್ರಮೈಸಿಂಗ್ ಮೋಡಿಗೆ ಬಂದರು. ಅನೇಕ ಜನ ಪಕ್ಷದೊಳಗೆ ಆಗಬಾರ್ದೇ ಇರೋರ ಹತ್ರ ತಮ್ಮ ಪ್ರತಿನಿಧಿಗಳನ್ನು ಕರೆಸಿ ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಅಲ್ಲ, ಎಷ್ಟೇ ಈಗ ಒಂದು ವಿರೋಧಿಗಳ ಒಂದು ಬಣ ಪ್ರತ್ಯೇಕ ಸಭೆಗಳನ್ನು ಮಾಡ್ತಾ ಇದೆ ಅನ್ನುವಾಗ ಯೋಗೇಶ್ವರ್ನು ವಿರೋಧ ಮಾಡ್ಕೊಂಡು ಕೂತ್ಕೋತಾರ ವಿಜಯೇಂದ್ರ ಅಂತ ನನ್ನ ಸಂಶಯ. ಎಷ್ಟೇ ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ಗೆ ಬಂದರೂ ಕೂಡ ಇವತ್ತು BJPಯ ಸ್ಥಿತಿಗತಿ ಏನಿದೆ? ಮೊನ್ನೆ ಪಾದಯಾತ್ರೆಗೆ ಬೊಮ್ಮಾಯಿ ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಎದುರುಗಡೆ ಹೋಗಿ ಹೇಳಿದ್ರು. CT ರವಿ, R ಅಶೋಕ್ ಕೂಡ ಆದಷ್ಟು ಬೇಡ, ಒಂದು 15 ದಿನ ಮುಂದೂಡಿ ಅಂತಕ್ಕಂಥದ್ದನ್ನು ಪಾದಯಾತ್ರೆ ಸಂದರ್ಭದಲ್ಲಿ ಹೋಗಿ ಹೇಳಿದರು. ಡಾಕ್ಟರ್ ಅಶ್ವಥ್ ನಾರಾಯಣರಿಗೂ ಕೂಡ ಪಾದಯಾತ್ರೆ ಇಷ್ಟ ಇರಲಿಲ್ಲ. ಬೇರೆ ಬೇರೆ ನೀವು ಪ್ರಧಾನ ಕಾರ್ಯದರ್ಶಿಗಳನ್ನು ತೆಗೆದುಕೊಂಡ್ರೆ ಸುನಿಲ್ ಕುಮಾರ್, CT ರವಿ, ಅರವಿಂದ್ ಲಿಂಬಾವಳಿ ಜೊತೆಗೆ ಹೋಗಿ RSSನ ನಾಯಕರನ್ನು ಭೇಟಿಯಾಗಿದ್ದರು. ಹೀಗಾಗಿ ವಿಜೇಂದ್ರರ ವಿರುದ್ಧ ಒಂದು ಗುಂಪು ಅದು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡದೇ ಹೋದರೂ ಕೂಡ ವಿಜಯೇಂದ್ರರ ನಿರ್ಣಯಗಳನ್ನು ಹೈಕಮಾಂಡ್ ಎದುರುಗಡೆ ಹೋಗಿ ವಿರೋಧಿಸ್ತಾ ಇದೆ. ಮತ್ತು ವಿಜಯೇಂದ್ರರಿಗೂ ನನಗನ್ಸುತ್ತೆ ಅಜಿತ್, ಯಾವುದೇ ಕಾರಣಕ್ಕೂ CP ಯೋಗೇಶ್ವರ್ ಒಂದು ವೇಳೆ ಕ್ಯಾಂಡಿಡೇಟ್ ಆಗಿಬಿಟ್ರು ಅಂತ ಅಂದ್ಕೋಣ, ಆಗ ವಿಜಯೇಂದ್ರರಿಗೊಂದು ಸೆಟ್ಬ್ಯಾಕ್ ಅನ್ನುವ ರೀತಿಯಲ್ಲಿ ಅದನ್ನು ನೋಡಲಾಗುತ್ತೆ. ಯಾಕಂದರೆ CP ಯೋಗೇಶ್ವರ್ ಈಗ ಮೊನ್ನೆ BJP ಆಂತರಿಕವಾಗಿ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್, ಯತ್ನಾಳ್ರು, ರಮೇಶ್ ಜಾರಕಿಹೊಳಿ, BP ಹರೀಶ್, GM ಸಿದ್ದೇಶ್ವರ್ ಇವರೆಲ್ಲರೂ ಏನು ಮೀಟಿಂಗ್ ಮಾಡಿದರು? ವಿಜೇಂದ್ರರಿಗೆ ವಿರುದ್ಧವಾಗಿ ಮೀಟಿಂಗ್ ಮಾಡಿದರು. ಹಾಗಿರುವಾಗ ತನ್ನ ವಿರೋಧಿಯೊಬ್ಬನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಯಡಿಯೂರಪ್ಪನವರು ವಿಜೇಂದ್ರ ತಯಾರಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಹೊರಗಡೆ ಏನನ್ನೂ ಕೂಡ ಹೇಳ್ಬೋದು, ವಿಜೇಂದ್ರ ತುಂಬ ಡಿಪ್ಲೊಮ್ಯಾಟಿಕಲಿ ಹೊರಗೆ ಹೇಳಿದರೂ ಕೂಡ ಒಳಗಿಂದ ಒಳಗೆ CP ಯೋಗೇಶ್ವರ್ಗೆ ಟಿಕೆಟ್ ಕೊಡಲಿಕ್ಕೆ BJPಯ ರಾಜ್ಯಾಧ್ಯಕ್ಷರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಮನಸ್ಸಿಲ್ಲ. ಹಾಗಿರುವಾಗ ಇನ್ನೊಂದು ಗುಂಪು ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ದಿಲ್ಲಿಗೆ ಹೋಗ್ತಾ ಇದೆ. ಇದು BJPಯ ದೃಷ್ಟಿಯಿಂದ ಡೈನಾಮಿಕ್ಸ್. ಕುಮಾರಸ್ವಾಮಿಯವರ ದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ಅನಿಸ್ತಾ ಇದೆ CP ಯೋಗೇಶ್ವರರನ್ನು CP ಯೋಗೇಶ್ವರರನ್ನು MLA ಮಾಡಿ ಕೂರಿಸಿದರೆ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ DK ಶಿವಕುಮಾರ್ ಇದ್ದಾರೆ. ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಯೋಗೇಶ್ವರ್ಗೆ ಬಲ ತುಂಬಿದರೆ ನನ್ನ ಮಗನ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗೆ ನಿಶ್ಚಿತವಾಗಿರುತ್ತೆ. ಇಡೀ ರಾಮನಗರ ಜಿಲ್ಲೆಯಲ್ಲಿ ಅವ್ರು ಗೆದ್ದಿರೋದೇ ಅದೊಂದು ಚನ್ನಪಟ್ಟಣ. ಆ ಕಾರಣದಿಂದ ಕುಮಾರಸ್ವಾಮಿ ಕೂಡ ಯೋಗೇಶ್ವರ್ ಅಂದರೆ ಕುಮಾರಸ್ವಾಮಿ ಭಾಳ ಸೂಚ್ಯವಾಗಿ ತಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತಾ ಇದ್ದಾರೆ, ಇಲ್ಲ ನಾಳೆ ಹೋಗಿ ಯೋಗೇಶ್ವರ್ ಎದುರುಗಡೆ ಕೈ ಕಟ್ಕೊಂಡು ನಿಲ್ಬೇಕಾಗತ್ತೆ ಕಾರ್ಯಕರ್ತರು ಅನ್ನೋ ಆತಂಕ ಇದೆ ಅನ್ನೋದನ್ನು ಕುಮಾರಸ್ವಾಮಿ ತಮ್ಮ ಪಕ್ಷದ ಕಾರ್ಯಕರ್ತರ ಎದುರುಗಡೆ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಕುಮಾರಸ್ವಾಮಿ ಅವರನ್ನು ಹೈಕಮಾಂಡ್ ಒಪ್ಪಿಸುತ್ತಾ ಅಂತಕ್ಕಂಥದ್ದು ಎರಡನೇ ಡೈನಾಮಿಕ್ಸ್. ಮೂರನೇ ಡೈನಾಮಿಕ್ಸ್ ಅಜಿತ್ ಇದರಲ್ಲಿರೋದು DK ಶಿವಕುಮಾರ್ ಕೂಡ ಇವರಿಬ್ಬರ ಜಗಳ ಹೇಗೆ ಬಗೆಹರಿಯದೇ ಇದ್ದರೆ ಮುಂದೆ ನಮ್ಮ ಎಂಟ್ರಿ ಇದೆ ಅನ್ನೋದನ್ನು ದಾರಿ ಕಾಯ್ತಾ ಇದ್ದಾರೆ ಅವ್ರು. ಯಾಕಂದರೆ DK ಸುರೇಶ್ರನ್ನ ನಿಲ್ಲಿಸ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೂ ಕೂಡ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಚನ್ನಪಟ್ಟಣದಲ್ಲಿ ಬೇಕು. ಒಂದು ವೇಳೆ ಯೋಗೀಶ್ವರರ ಮಾತಿಗೆ ಹೈಕಮಾಂಡ್ ಒಪ್ಪದೆ ಯೋಗೀಶ್ವರ್ ಅಲ್ಲಿರ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆನ್ ದ ಪ್ಲ್ಯಾಟರ್ ಯೋಗೀಶ್ವರ್ ಒಂದು ಕ್ಯಾಂಡಿಡೇಟ್ ಆಗಿ ಒಂದು ವೇಳೆ
ಕಾಂಗ್ರೆಸ್ಗೆ ಹೋದರೂ ಹೈಪೋಥೆಟಿಕಲಿ ಅಂತ ಅಂದ್ಕೊಳ್ಳೋಣ, ಕಾಂಗ್ರೆಸ್ನ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ಬೋದು, ಅಥವಾ ನೇರ ಫೈಟ್ ಆಗ ಡಿ ಕೆ ಶಿವಕುಮಾರ್ಗೂ ಕುಮಾರಸ್ವಾಮಿಗೆ ನಡೆಯುತ್ತೆ. ಯಾಕಂದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಸಿ ಪಿ ಯೋಗೇಶ್ವರ್ ಬಂದು ನಿಲ್ತಕ್ಕಂಥ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು. ನಿಮ್ಗೆ ನೆನಪಿದ್ರೆ 23ಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಹೋಗಿ ಯೋಗೇಶ್ವರನ್ನ ಕೇಳಿದ್ರು, ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ. ಯೋಗೇಶ್ವರ್ ಹೋಗಲಿಲ್ಲ. ಅದರ ಹಿಂದಿನ 18ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಒಟ್ಟಾಗಿ ಸಿ ಪಿ ಯೋಗೇಶ್ವರರನ್ನು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಈ ಆಟ ವಿಚಿತ್ರವಾಗಿದೆ, ಮಜವಾಗಿದೆ. ಈ ಮೂವರ ನಡುವೆ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ಒಟ್ಟಾಗ್ತಾರಾ ಅಥವಾ ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಜೊತೆ ಒಟ್ಟಾಗ್ತಾರಾ ಅನ್ನೋದು ನನಗನ್ಸುತ್ತೆ ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಯಾಕಂದರೆ ಏನೇ ಆದರೂ ಈ ಎಲೆಕ್ಷನ್ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ಒಕ್ಕಲಿಗರ ಭಾಗದ 3 ಮದಗಜಗಳಿವು. ಯೋಗೇಶ್ವರರು ಕೂಡ ತಮ್ಮದೇ ವೈಯಕ್ತಿಕ ವರ್ಚಸ್ಸನ್ನು ಚನ್ನಪಟ್ಟಣದಲ್ಲಿ ಇಟ್ಕೊಂಡಿದ್ದಾರೆ. ಬಿ ಜೆ ಪಿಯವರು ಕೆಲವರು ಮೊನ್ನೆ ಸರ್ವೆಗಳನ್ನು ಮಾಡಿಸಿದ್ದಾರೆ, ಕೆಲವರು ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ನಿಂತರೆ ಮಾತ್ರ, ಯೋಗೇಶ್ವರ್ ಕುಮಾರಸ್ವಾಮಿ ಒಟ್ಟಿಗೆ ಬಂದರೆ ಮಾತ್ರ ಒಂದು ಅವಕಾಶ ಮೈತ್ರಿಗಿದೆ ಅಂತಕ್ಕಂಥದ್ದು ಸರ್ವೆಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಹೀಗಿರುವಾಗ ಒಂದು ಬದಿಯಲ್ಲಿ ನಮ್ಮ ಯಡಿಯೂರಪ್ಪ ಮತ್ತು ವಿಜಯೇಂದ್ರ, ಇನ್ನೊಂದು ಬದಿಯಲ್ಲಿ ಯೋಗೇಶ್ವರ್, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಇನ್ನೊಂದು ಬದಿಯಲ್ಲಿ ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ಇರುತ್ತೆ. ಮೂಡ ಹಗರಣದ್ದು ಏನು ನಡೆದಿದೆ ನೋಡಿ, ಒಕ್ಕಲಿಗರ ಓಟ್ಗಳು ಡಿವಿಷನ್ ಆಗಿ ಹೋಗ್ತವೆ ಚನ್ನಪಟ್ಟಣದಲ್ಲಿ. ಆಗ ಹೂ ವಿಲ್ ಬಿ ದ ಕಿಂಗ್ ಮೇಕರ್? ಅಹಿಂದ ಮತ್ತು ಮುಸ್ಲಿಂ ಓಟ್ಗಳೇ ಕಿಂಗ್ ಮೇಕರ್ ಆಗೋದು. ಅದನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯ. ಆ ಕಾರಣದಿಂದ ಈ ಮೂಡಾದ ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ಚನ್ನಪಟ್ಟಣದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಎಷ್ಟು ಅಗ್ರೆಸಿವ್ ಆಗಿ ಹೋಗ್ತಾರೆ, ಅಷ್ಟು ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರ ಅಹಿಂದ ವೋಟ್ ಬ್ಯಾಂಕ್ ಸಬುಟಾಜ್ ಮಾಡುತ್ತಾ, ಇವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳು ಆಸ್ ಫಾರ್ ಆಸ್ ಚನ್ನಪಟ್ಟಣ ಇಸ್ ಕನ್ಸರ್ನ್. ಲೆಟ್ಸ್ ಸಿ. ರಾಮನಗರ ಆಯಿತು, ಪಕ್ಕದ ಜಿಲ್ಲೆ ಮಂಡ್ಯ ಇಂಟರ್ನಲ್ ಪಾಲಿಟಿಕ್ಸ್ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಕುಮಾರಸ್ವಾಮಿಯವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಲ್ಲೇ ಇದ್ರು. ಅವರ ಕಣ್ಣೆದುರಿಗೆ ತಳ್ಳಾಟ, ನೂಕಾಟ. ಆಪರೇಷನ್ ಹಸ್ತಕ್ಕೆ ಬದಲಾಗಿ ಆಪರೇಷನ್ ತೆನೆ ಹೊತ್ತ ಮಹಿಳೆನೂ ನಡೀತಿವತ್ತು. ಲೋಕಲ್ ಬಾಡಿ ಎಲೆಕ್ಷನ್, ಮಂಡ್ಯ ನಗರಸಭೆಯ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಅಧ್ಯಕ್ಷ ಸ್ಥಾನ ತಾವು ತಗೊಳ್ಬೇಕು ಅಂತ ಕಾಂಗ್ರೆಸ್ನವರು ಆಪರೇಷನ್ ಹಸ್ತ ಮಾಡಿದ್ರು. ಜೆಡಿಎಸ್ನ 3 ಜನ ಸದಸ್ಯರನ್ನು ಸೆಳೆಕೊಂಡಿದ್ರು. ಪಕ್ಷೇತರರ ಬೆಂಬಲ ಕೂಡ ಪಡ್ಕೊಂಡಿದ್ರು. ರಿವರ್ಸ್ ಆಪರೇಷನ್ ಮಾಡಿಬಿಡ್ತು ಜೆಡಿಎಸ್. ಕಾಂಗ್ರೆಸ್ನ ಒಬ್ಬ ಸದಸ್ಯನನ್ನು ತಮ್ಮ ಕಡೆ ಎಳ್ಕೊಂಡು ಫೈನಲಿ ಮಂಡ್ಯ ನಗರಸಭೆ ಬಿಜೆಪಿ ಜೆಡಿಎಸ್ ಪಾಲಾಯಿತು. ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಆಯ್ಕೆಯಾದರು. ನಂಬರ್ 19 ಮ್ಯಾಜಿಕ್ ನಂಬರ್. 18 ಸದಸ್ಯರ ಜೆಡಿಎಸ್ನವರಿದ್ರು. ನಂಬರ್ಗಳು ಬರಲಿ ಒಂದ್ಸಲ ಸ್ಕ್ರೀನ್ ಮೇಲೆ. ಮ್ಯಾಜಿಕ್ ನಂಬರ್ 19. 9 ಜನ ಕಾಂಗ್ರೆಸ್ ಸದಸ್ಯರು, 5 ಜನ ಪಕ್ಷೇತರರು, ಜೆಡಿಎಸ್ನ 3 ಜನ ಮತ್ತು ರವಿ ಗಾಣಿಗ ಅವರ ವೋಟ್ ಸೇರಿ 18 ನಂಬರು ಕಾಂಗ್ರೆಸ್ ಹತ್ರ ಇತ್ತು. ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆ 10. ಇನ್ನೊಂದು ಕಡೆ ಜೆಡಿಎಸ್ ಏಕಾಂಗಿಯಾಗಿ 18 ಸದಸ್ಯರನ್ನು ಹೊಂದಿದೆ.
18ರ ಪೈಕಿ 3 ಜನರನ್ನ ಕಾಂಗ್ರೆಸ್ನವರು ಸೆಳ್ಕೊಂಡಿದ್ರು. ಕಾಂಗ್ರೆಸ್ನ ಒಬ್ಬ ಸದಸ್ಯರನ್ನು JDS ಸೆಳೆದುಕೊಂಡು 18ರ ಪೈಕಿ 3 ಕಾಂಗ್ರೆಸ್ಸಿಗೆ ಹೋಗಿದ್ದಕ್ಕೆ JDS ಸಂಖ್ಯೆ 15 ಆಗಿತ್ತು. ಒಬ್ಬ ಕಾಂಗ್ರೆಸ್ ಸದಸ್ಯರು ಈ ಕಡೆ ಓಟ್ ಹಾಕಿದ್ರು. ಬಿಜೆಪಿಯ 2 ಸದಸ್ಯರಿದ್ದಾರೆ. ಸಂಸದರು ಕುಮಾರಸ್ವಾಮಿ ಅವ್ರದ್ದು 1 ಓಟು, ಎಲ್ಲ ಸೇರಿ 19 ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಡ್ತು JDS. ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ರು. ಇದು ಫಿಲ್ಮಿ ಸ್ಟೈಲ್ನ ರಾಜಕೀಯ ಅಂತ ರವಿ ಗಣಿಗ ಆರೋಪ ಮಾಡಿದ್ದಾರೆ. JDS ಸದಸ್ಯ ಮಹದೇವ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಮಹದೇವ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಬೇಕು ಅನ್ಕೊಂಡಿದ್ರು. ತಮ್ಮ ತಂದೆಯ ಕಿಡ್ನಾಪ್ ಬಗ್ಗೆ ಮಹದೇವ್ ಅವರ ಮಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲಿ ರಾಜಕೀಯ ಮಾಡಿ JDSನವರು ಗೆದ್ದಿದ್ದಾರೆ. ವಾಮ ಮಾರ್ಗದಿಂದ ಅಧಿಕಾರ ಹಿಡಿದಿದ್ದಾರೆ. ನಮ್ಮ ಜನಪ್ರಿಯತೆಯಿಂದ ನಮಗೆ 18 ಓಟ್ ಬಂದಿದೆ, ಗೆದ್ದವರಿಗೆ ಒಳ್ಳೆಯದಾಗಲಿ, ಮಂಡ್ಯ ನಗರ ಅಭಿವೃದ್ಧಿ ಆಗಲಿ, ನಮ್ಮ ಸಹಕಾರ ನಾವು ಕೊಡ್ತೀವಿ ಅಂದ್ರು ಶಾಸಕ ರವಿ ಗಣಿಗ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಮ ಮಾರ್ಗ ಅಂದ್ರೇನು, ಅದರ ಅರ್ಥ ಏನು, ಮತದಾನ ನಡೀತಾ ಇದ್ದಾಗಲೂ ಕಣ್ಸನ್ನೆ ಕೈ ಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದ್ದಾರೆ. ನನ್ನ ಜೀವನದಲ್ಲಿ ಮೊದಲನೆಯ ಸಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಓಟ್ ಹಾಕೋದಕ್ಕೆ ಬಂದಿದ್ದೀನಿ. 20 ದಿನಗಳಿಂದ ನಡೆದ ರಾಜಕೀಯ ಬೆಳವಣಿಗೆ ಗಮನಿಸಿ ಓಟ್ ಹಾಕೋದಕ್ಕೆ ನಾನೇ ಬರಬೇಕಾಯಿತು. ಕ್ಯಾಬಿನೆಟ್ ಸಭೆ ಬಿಟ್ಟು ಪ್ರಧಾನಮಂತ್ರಿಗಳ ಅನುಮತಿ ಪಡೆದು ಮತದಾನ ಮಾಡೋದಕ್ಕೆ ಬಂದಿದ್ದೀನಿ, ಇತ್ಯಾದಿ ಇತ್ಯಾದಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು 2 ಜನತಾದಳದವರು ನಮಗೆ ವೋಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ರು. ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತ ಹೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮಗ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸಕ್ ಬಿಡದೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ತರ ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನ ಗೆಲ್ಲೋದನ್ನ ತಪ್ಪಿಸಿದ್ದಾರೆ. ನಾವು ಸೋತಿಲ್ಲ, 1 ಓಟೇ ನಮ್ಗೇನು ದೊಡ್ಡದಿರಲಿಲ್ಲ, 2 ಓಟಲ್ಲಿ ಗೆಲ್ತಿದ್ವಿ. ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ. ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿ ಅವರ ಜನಪ್ರಿಯತೆಯಿಂದಾಗಿನೇ ಇನ್ನು 8 ಓಟು ಎಕ್ಸ್ಟ್ರಾ ಬಂದಿರೋದು. ವಾಮ ಮಾರ್ಗ ಅಂದ್ರೆ ಶಾಸಕರ ಪ್ರಕಾರ ಅರ್ಥ ಏನು, ಯಾರ್ಯಾರಿಗೆ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು, ಕಣ್ಸನ್ನೆ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದಿಲ್ಲ ಬೆರಳಲ್ಲಿ. ಏನ್ ಸನ್ನೆ ಅದು, ಏನ್ ಮಾಡಿದ್ದವ್ರು ಕೂತ್ಕೊಂಡಲ್ಲಿ. ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಕಳೆದ 20 ದಿನಗಳಿಂದ ಏನು ನಡೀತಾ ಇತ್ತು ಅದು ಗಮನಿಸಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದು ಇವತ್ತಿಲ್ಲಿ ಉಳ್ಕೋಬೇಕಾಯ್ತು. ನಾನು ಭಾಳ ಕೆಲಸಗಳು ಸಹ ಇತ್ತು ನನಗೆ. ಆದರೆ ಕಳೆದ 20 ದಿನಗಳಿಂದ ಇಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ಗಮನಿಸಿದ್ದಂಥದ್ದು ಏನಿದೆ, ಇವತ್ತು ಆ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿದ್ದೇನೆ. ಚುನಾವಣೆ ಮುಂದೂಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳವರು, ಅಧಿಕಾರಿಗಳು ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು. ಅಂಥದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ. ಅಲ್ಲಿಂದ ವ್ಯಾಪಾರ ಶುರು ಮಾಡಿದ್ರಲ್ಲ. ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂತ ನಗರಸಭೆ ಚುನಾವಣೆಯಲ್ಲಿ ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ 37 ಒಟ್ಟಾರೆಯಾಗಿ 37 ಸ್ಥಾನದಲ್ಲಿ 19 ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಂಬರ್ನ ನಾವೇನ್ ರೀಚ್ ಆಗಬೇಕಾಗಿದ್ದೀವಿ ಅದನ್ನ ರೀಚ್ ಆಗಿದ್ದೇವೆ. ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ನಾವು ಕೂಡ ಇದನ್ನ ಸವಾಲನ್ನ ಸ್ವೀಕಾರವನ್ನ ಮಾಡಿ ಸವಾಲಿಗೆ ಇವತ್ತು ಒಂದು ತಕ್ಕ ಉತ್ತರವನ್ನ ಕೊಟ್ಟಿದ್ದೇವೆ. ನಮ್ಮ ಪಕ್ಷದ ನಾಯಕರಿಗೆ ಬೆಲೆಯನ್ನ ಕೊಟ್ಟು ಗೌರವವನ್ನು ಕೊಟ್ಟು ಪಕ್ಷದ ಗೌರವವನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆಮಿಷಗಳು ಕಾಂಗ್ರೆಸ್ನಿಂದ ಬಂದರೂ ಕೂಡ ಯಾರು ಕೂಡ ಇದ್ಯಾವುದಕ್ಕೂ ಜಗ್ದಿರ ಬಗ್ದಿರ ನಮ್ಮ ಜೊತೆಯಲ್ಲಿ 14 ದಿನಗಳ ಕಾಲ
ಇವತ್ತು ನಮ್ಮ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಬಿಗಿಯಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ರಾಜಕೀಯ ಅಂದಮೇಲೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಹಾಗಾಗಿ ಅಂತಿಮವಾಗಿ ಇವತ್ತು ನಂಬರ್ಸ್ ಮ್ಯಾಟರ್ ಆಗುತ್ತೆ. ಆ ನಂಬರ್ಸು ನಮ್ಮ ಜೊತೆಯಲ್ಲಿದೆ. ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.